SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. 19th ಜನನಾಯಕನ್ ಬರ್ತಾ ಇದೆ ಅಂತ ಆಗ್ತಾ ಇದ್ದು ಸರ್, ಅದಕ್ಕೆ ಪೋಸ್ಟ್ಮೆಂಟ್ ಮಾಡಿಕೊಂಡು 26th ಎಲ್ಲ ಟೇಟಸ್ಗೂ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸರ್. ಆಲ್ಮೋಸ್ಟ್ ಎಲ್ಲ ಟೇಟಸ್ ಎಲ್ಲ ಬಂದು ಟೇಟಸ್ ಎಲ್ಲ ನೋಡ್ಕೊಂಡಾದ್ಮೇಲೆ ಎಲ್ಲ ಸ್ಕೂಲ್ಗಳಿಗೂ ಪ್ರೊಜೆಕ್ಟ್ರಲ್ಲಿ ಬರೋಕ್ಕಾಗದೇ ಇರೋ ಮಕ್ಕಳಿಗೆಲ್ಲ ಹೋಗಿ ತೋರಿಸ್ಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರ್. ಅದೇ ಸರ್, ಈಗ ನಾನು ಮೊನ್ನೆ ನೋಡಿದೆ, ಈಗ ಯಾವುದು ಸ್ಕೂಲಲ್ಲೂ ಏನು ಶೂಟ್ ಮಾಡಬಾರ್ದು, ಯಾವುದು ಖಾಸಗಿ ಆಗಲಿ ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಾಗಲಿ ಅಂತ ಅದು ವಿಚಾರ ಅದೇ ಗೊತ್ತಾಗಿದೆ ಅಷ್ಟೇ. ಮುಂದೆ ಏನು ಅಂತಲೂ ಇನ್ನೂ ಗೊತ್ತಾಗಿಲ್ಲ ಸರ್, ನೋಡಬೇಕದು. ಹಿಂಗೆ ಮಾಡಿಬಿಟ್ರೆ ಸರ್ಕಾರ ನಾಳೆ ತುಂಬ ಕಷ್ಟ ಆಗುತ್ತೆ. ಗೌಡ್ರು, ನೀವು ಅದನ್ನು ಸ್ವಲ್ಪ ಮಾತಾಡಬೇಕು, ನೀವು ಬಿಡ್ತೀರಾ? ಯಾಕಂದರೆ ಸರ್ ಅದೇ ಅವ್ರ ಹತ್ರ ಈಗ ಪರ್ಮಿಷನ್ ತೊಗೊಂಡು ಅದಕ್ಕೆ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ, ಒಂದು ಪರ್ಮಿಷನ್ ಮಾಡಿಸ್ಕೊಡಿ ಅಂತ. ಅವ್ರ ಹತ್ರ ಒಂದು ಲೆಟ್ರ್ ತೊಗೊಂಡು ಎಲ್ಲ ಮಕ್ಕಳಿಗೂ ತೋರಿಸೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲಿ ತರಿಸಿದ್ದು ಮತ್ತು ಕುದುರೆಗಳು ಇವೆಲ್ಲ ಯೂಸ್ ಮಾಡಿದ್ದೀವಿ ಸರ್. ಎಲ್ಲ ಒಂದು 22 ಡೇಸು. ಟೆಕ್ನಿಷಿಯನ್ಸು ಅಷ್ಟೇ ಸರ್, ತುಂಬ ಕಷ್ಟ. ಅವರು ನಮ್ಮ ಜೊತೆ ಸಪೋರ್ಟ್ ಚೆನ್ನಾಗಿ ಮಾಡಿದ್ರು. ನಮ್ಮ ಇದು ದೀಪಕ್ ಕ್ಯಾಮ್ರಾಮ್ಯಾನು, ಈಗ ನಮ್ಮ ಮ್ಯೂಸಿಕ್ ಬಂದ್ಬಿಟ್ಟು ಆಕಾಶ್ ಪರ್ವ, ಸಾಹಿತ್ಯ ನಮ್ಮ ನಾಗೇಂದ್ರ ಪ್ರಸಾದ್ ಮತ್ತು ವಿನೋದ್ ಅಂತ, ಸಿಂಗರ್ಸ್ ಅನಿರುದ್ಧ್ ಶಾಸ್ತ್ರಿ ಮತ್ತು ಅದಿತಿ ಆಕಾಶ್ ಪರ್ವ ಮಾಡಿದ್ದಾರೆ. ಮೇಕಪ್ಪು ನಮ್ಮ ರಾಜು ಅಂತ. ಆಮೇಲೆ ನನ್ನ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮಾದೇಶು ಮತ್ತು ರವಿ ಕೊಳ್ಳೇಗಾಲ ಮತ್ತು ಸ್ವಾಮಿ, ಇವರೆಲ್ಲ ತುಂಬ ಜನ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡೋದು ಸರ್, ಯಾರು ಏನು ತೊಂದರೆ ಏನು ಮಾಡ್ಕೊಂಡಿಲ್ಲ ಪಾಪ. ನಿಂತು ಒಂದು ಕೆಲಸ ನಮ್ಮ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸನೂ ಸಹ ಮಾಡಿದ್ದಾರೆ. ಆಲ್ರೌಂಡರ್ ಕೆಲಸ ಮಾಡಿದ್ದಾರೆ. ಹಾಂ ಸರ್, ಅಲ್ಲಿ ಸ್ವಲ್ಪ ನಾನು ವಾದ ಮಾಡೋಷ್ಟು ಅವರು ಪೇಷನ್ಸ್ಗಳಿಲ್ಲ. ಈಗ ಫಸ್ಟ್ ಆಫ್ ಆಲ್ ಸರ್ ಬರ್ತಾರೆ, ಈಗ ಮಾಧ್ಯಮದವರಾಗಲಿ ಇಲ್ಲ ನಿರ್ಮಾಪಕರಾಗಲಿ ಇಲ್ಲ ಒಬ್ಬರು ಕಲಾವಿದರಾಗಲಿ ಯಾರಾದರೂ ಇದ್ದರೆ ಅವ್ರಿಗೆ ಸೆನ್ಸ್ ಗೊತ್ತಿರುತ್ತೆ, ಇದು ಮಕ್ಕಳು ಸಿನಿಮಾನ ಇಲ್ಲ ದೊಡ್ಡವ್ರ ಸಿನಿಮಾನ ಇಲ್ಲ ಹೊಲಿಗೆರ ಸಿನಿಮಾನ ಯಾವ ಸಿನಿಮಾ ಅಂತ ಗೊತ್ತಿ ರೈಟಿಂಗ್ ಕೊಡ್ತೀರಾ. ಆದರೆ ಅಲ್ಲಿ ಬರೋರು ಏನಂದರೆ ಎಲ್ಲ ರಿಟೈರ್ಮೆಂಟಲ್ಲಿ ಆಫೀಸರ್ಗಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಮತ್ತು ಎಲ್ಲೋ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರುಗಳು ಬರ್ತಾರೆ, ಕೂತ್ಕೊತಾರೆ, ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ. ನಾನು ಕೇಳಿದೆ, ಸರ್ ಏನಿದೆ ಸಣ್ಣದಾಗಿ ಸರ್, ಮಕ್ಕಳು ಸಿನಿಮಾ ನಾನು ಮಾಡಿದ್ರೆ ಏನೋ ಕಮರ್ಷಿಯಲ್ ಸಿನಿಮಾ ದೊಡ್ಡವ್ರ ಸಿನಿಮಾ ಮಾಡಿದರೆ ನೀವು ಕೊಡ್ಬೋದು, ಆದರೆ ನೀವು ಮಾಡ್ತಾ ಇರೋದು ನಾವು ಮಾಡಿರೋದು ಮಕ್ಕಳದು ಎಲ್ಲ ಟೋಟಲಾಗಿ ಸಿನಿಮಾನೇ ಅಲ್ಲಿದೆ, ನೀವು ನೋಡಿದ್ದೀರಾ. ಅದರಲ್ಲಿ ಏನಿದೆ ಸರ್ ಅವ್ರಿಗೆ? ಅವರೆಲ್ಲ ಸರ್ ಫೈಟ್ ಮಾಡಬಾರ್ದು, ಮಕ್ಕಳು ಫೈಟ್ ಮಾಡಬಾರ್ದು ಅಂದರೆ ಮಕ್ಕಳಲ್ಲಿರೋ ಪ್ರತಿಭೆ ನಾವು ಏನು ತೋರಿಸೋದು? ಇವ್ರು ಹೇಳ್ದಂಗೆ ಶಾಲೆ ಹಾಕ್ಸ್ಬಿಟ್ಟು ಅಪ್ಪನೇನು ಹಾಕೊಂಡ ಮರಕ್ಕೆ ಇಲ್ಲಿ ಕೂತ್ಕೊಂಡ ಅನ್ನೋ ಥರ ಸುಮ್ಮನೆ ಡೀಸೆಂಟಾಗಿ ತೋರ್ಸೋಕ್ಕಾಗುತ್ತಾ? ಮಕ್ಕಳಲ್ಲಿರೋ ಪ್ರತಿಭೆ ನಾವು ತೋರಿಸ್ಬೇಕಲ್ವ, ಏನೇನು ಮಾಡ್ತಾರೆ ಅವ್ರ ಕೈಲಿ ಏನು ಮಾಡ್ಬೋದು ಅನ್ನೋದು ಒಳ್ಳೆಯದನ್ನ ನಾವು ತೋರಿಸಿದ್ದೀವಿ. ನೀವು ನೋಡಿದ್ದೀರ ಚಿತ್ರ, ನೋಡ್ಬಿಟ್ಟು ನೀವು ಹೇಳಬೇಕಲ್ವ? ಆ ಥರ ಅವರು ಕೇಳಿಲ್ಲ. ಆಮೇಲೆ ಒಂದು 2-3 ಸರಿ ಆಯ್ತು, 10 ನಿಮಿಷ ಈಚೆ ಹೋಗಿ ಬರ್ತೀನಿ ಮಾತಾಡ್ತೀನಿ ಅಂದರು. 10 ನಿಮಿಷ 2-3 ಸರಿ ಕಳಿಸೋದು ಒಪ್ಪಿಲ್ಲ. ಲಾಸ್ಟ್ ಸರ್ ನಾನು 7+ ಕೊಡ್ತೀನಿ ಸರ್. 7+ ಬೇಡ, ಹೋಗಿ UR ಕೊಡಿ. 7+ ಅಂದರೆ ಏನು ಸರ್? ಈಗ ಎಳೆ ಮಕ್ಕಳು ಮೊನ್ನೆ 1 ವರ್ಷದ 2 ವರ್ಷದ ಮಕ್ಕಳು ಬಂದು ಸಿನಿಮಾ ಏನೋ ನೋಡ್ತಾರ? ಏನು ನೋಡಲ್ಲ. ನೋಡೋದೇ ಬುದ್ಧಿ ಬರೋದೇ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಬರುತ್ತೆ. ಅದು 7 ಇಯರ್ಸ್ ಆಲ್ರೆಡಿ ಬರುತ್ತೆ. ಅದು ಕೊಟ್ಟರೆ ಏನೋ ನೀವು ಕೊಡ್ತಿದ್ದೇನೆ, 2 ಒಂದೇ ಅಲ್ವ ಸರ್? ಇಲ್ಲ 7+ ಮಾತ್ರ ಕೊಡೋದನ್ನು. ಇನ್ನು ಅದಕ್ಕಿಂತ ಇನ್ನು ಎಜುಕೇಟೆಡ್ ಆಗಿ ಅವರೇ ಹಂಗೆ ಹೇಳ್ತಾರೆ ಅಂದರೆ ನಾವು ಅರ್ಥ ಮಾಡ್ಸೋಕ್ಕಲ್ಲ. ಸರಿ, ಓಕೆ ಸರ್ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ಅಡ್ವೆಂಚರ್ ಆ್ಯಂಡ್ ಚಿಲ್ಡ್ರನ್ ನನಗೂ ಕೊಡ್ತೀನಿ ಅದನ್ನು. ಸರಿ ಕೊಡಿ ಅಂದ್ಬಿಟ್ಟು ತೊಗೊಂಡೆ ಸರ್. ಇವು ಬಾರಿ ಮಕ್ಕಳು ಯಾವ ರೀತಿ ಕಂಡುಹಿಡಿತಾರೆ ಆ ಜಾಗನ, ಹೇಗೆ ಹೋಗುತ್ತೆ ಪ್ಲೇ ಮಾಡ್ತಾ, ಆ ಮಧ್ಯದಲ್ಲಿ ಎಂತೆಂಥ ಕ್ಯಾರೆಕ್ಟರ್ಗಳು ಬರ್ತವೆ ಅನ್ನೋದು ಪಿಕ್ಚರ್ ಆಗಿದೆ ಸರ್. ಸರ್ ಅಯ್ಯೋ ಮಕ್ಕಳದ ಸರ್ ಪಾಪ ತುಂಬ ಕಷ್ಟಪಟ್ಟರು, ಎಲ್ಲ ಸಪೋರ್ಟ್ ಮಾಡಿದ್ರು. ಬೆಳಗ್ಗೆನೇ ಎಬ್ಬರಿಸೋದು, ನಾನು 4 ಗಂಟೆಗೆ ಎಬ್ಬರಿಸ್ತಾ ಇದ್ದೆ, ಎದ್ದೋಳ್ತಾ ಇರೋದು. ಯಾಕಂದರೆ ಈಗಿನ ಕಾಲ ಮಕ್ಕಳು ಎದ್ದೋಳಲ್ಲ, ಆದರೂ ಎದ್ದೋಳ್ತಾ ಇದ್ರು ಪಾಪ. ಎದ್ದುಬಿಟ್ಟು ಎಲ್ಲ ಅವನಂತೂ ಅವನ್ನ ಹೊಡೆದು ಎಬ್ಬರಿಸ್ಬೇಕಿತ್ತು ಅವನ್ನ, ಗಣೇಶನ್ನ. ಅವ್ನು ಕೇಳ್ದಾನೆ ಇರಲಿಲ್ಲ. ಅವನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಅವ್ನು ಮಾದೇಶ್ ಅನ್ನೋನು ಬಿಟ್ಬಿಟ್ಟಿದ್ದೆ. ಅವ್ನು ಸ್ನಾನ ಮಾಡಿಸೋದು ಅವನೇನೆ, ಬಟ್ಟೆ ಹಾಕ್ಸೋದು ಅವನೇನೆ, ಕರ್ಕೊಂಬರೋದು ಅವನೇನೆ. ಎದ್ದೋಳ್ತಾ ಇರಲಿಲ್ಲ ಅವ್ನು ಒಬ್ಬಂಗೆ. ಇಲ್ಲ ನಾನು ಬರಬೇಕಿತ್ತು, ಯಾರಿಂದ ಎಲ್ಲರಿಗೂ ಅವಾಜ್ ಹಾಕ್ಬಿಡೋನು, ನಾನೇ ಹೋಗ್ಬೇಕಿದ್ದೆ ಅಲ್ಲಿಗೆ ಕಡೆಗೆ, ನನಗೆ ಹೆದರ್ತಾ ಇದ್ದಿದ್ದು. ಆಮೇಲೆ ಬರೋನು. ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಜಿಗಣೆಗಳ ಕಾಟ. ಅಷ್ಟರಲ್ಲಿ ನಮ್ಮ ಚಿಕ್ಕ ಮಗಳಿಗೆ ಹಾವು ಕಚ್ಬಿಡ್ಬೇಕಿತ್ತು, ಸ್ನೇಕ್ ಈ ಕೊಳಕ್ಮಂಡ್ಲ. ಅದೃಷ್ಟವಶ ಬಚಾವಾದ್ಲು. ಈ ಥರ ತುಂಬ ಹಾವುಗಳು ತುಂಬ ಅಲ್ಲಿ ಬಂದ್ಬಿಟ್ಟು ಹಾಡಿಗೇರಿ ಅಂತ ತುಂಬ ಜೋಗ್ ಫಾಲ್ಸ್ ಬ್ಯಾಕ್ ಸೈಡಲ್ಲಿ ಕಾಡಿರೋದು. ಅದು ನಾವು ಏನೇ ಬರಬೇಕು ಅಂದ್ರೂ ಒಂದು 30-35 ಕಿಲೋಮೀಟರ್ಸು ಮೇನ್ ರೋಡ್ 1 ಅವರ್ ಗೇರ್ ಸೊಪ್ಪಕ್ಕೆ ಬರಬೇಕು. ಇಲ್ಲಾಂದರೆ ಎಲ್ಲೂ ಅಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ.
ನನ್ನ ಸ್ನೇಹಿತರ ಮನೆ 2 ಮನೆ ಇತ್ತು, ಅಲ್ಲೇ ಆಟ ಅದು. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ನಾನು ಹಿಂಗೆ ಬೇಕು ಹಂಗಬೇಕು ಏನು ಕೇಳಿಲ್ಲ, ಹಠ ಮಾಡಿಲ್ಲ. ಏನಿತ್ತೋ ಅದನ್ನು ಯೂಸ್ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು ಮಕ್ಕಳು. ಪಾಪ ಅದು ಖುಷಿ ಪಡ್ತೀನಿ ಸರ್. ಈ ಮಕ್ಕಳು ನಾನು ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ, ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ, ಮೈಂಡ್ ಅಪ್ಸೆಟು ಮಾಡ್ಕೊಂಡಿಲ್ಲ. ಕೆಲವು ಸರಿ ನಾನು ಬೈದುಬಿಟ್ಟಿದ್ದೀನಿ ಕೋಪ ಬಂದು, ಯಾಕಂದರೆ ಮಳೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಬೈಕೊಂಡ್ರೆ ಏನೋ ಎಲ್ಲರಾದ್ರೂ ಸಾರಿ ನನ್ನ ಟೀಮ್ ವರ್ಕ್ ಅವ್ರಿಗೆ. ನಾನೇನಾದರೂ ಕೋಪದಲ್ಲಿ ಅಂದಿದ್ರು ಈಗ ಒಂದು ಸಾರಿ ಕೇಳ್ತಾ ಇದ್ದೀನಿ ಸರ್. ಕೇಳಿದ್ದಕ್ಕೆ ವಿಚಾರ ಆಗೇ ಬಂತು ಸರ್. ರಿಯಲ್ ಸರ್, ಅದಕ್ಕೆ ತುಂಬ ಕಷ್ಟಪಟ್ಟೆ ಸರ್. ಯಾಕಂದರೆ ನಮ್ಮಲ್ಲಿ ಇಲ್ಲಿ ಫಸ್ಟು ಬೆಂಗಳೂರು JP ನಗರಲ್ಲಿತ್ತು, ಕೋರಮಂಗಲದಲ್ಲಿ, ಅಲ್ಲಿಲ್ಲ. ಆಮೇಲೆ ಚೆನ್ನೈಲಿತ್ತು ಮೊದಲು ತೊಗೊತಾ ಇದ್ದು, ಈಗ ಅಲ್ಲೂ ಇಲ್ಲ. ಸೀದಾ ಹರಿಯಾಣ ಸರ್. ಹರಿಯಾಣ ಏನಿಲ್ಲ, ಆನ್ಲೈನಲ್ಲೇ ನಾವು ತೊಗೋಬೇಕು. ಒಂದು ಟಾಕಿಂಗ್ ಇಲ್ಲ, ಆನ್ಲೈನ್ 2 ತಿಂಗಳು ಸದಾಯಿಸಿದ್ರು ಸರ್ ನಮಗೆ ಸಿಗೋಕ್ಕೆ ಪರ್ಮಿಷನ್ಗೆ. ತುಂಬ ಕಷ್ಟಪಟ್ಟೆ ಪರ್ಮಿಷನ್ ತೊಗೊಂಡೆ. ಕರಡಿನೂ ಯೂಸ್ ಮಾಡಿ, ಎಲ್ಲ ಕರಡಿ, ಆನೆ, ಹುಲಿ, ಸಿಂಹ ಎಲ್ಲ ಬನ್ನರ್ಘಟ್ಟ ಝೂಲೇ ನಾವು ಶೂಟ್ ಮಾಡಿದ್ದು. ಕೆಲವು ನಮ್ಮ ಪೈತಾನೋ ಮತ್ತು ಇದೆಲ್ಲ ಹೆಬ್ಬಾವು ಇವೆಲ್ಲ ರಿಯಲ್ ಆಗಿ ಅದು ತರಿಸಿ ಸ್ಪಾಟಲ್ಲೇ ಮಾಡಿದ್ವಿ. ಅದನ್ನು ಕರ್ನಾಟಕಕ್ಕೆ ಕನ್ನಡ ಚಿತ್ರೋದ್ಯಮಕ್ಕೆ ಕೊಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಆಗುತ್ತೆ. ಖಂಡಿತವಾಗಿ ಈ ಚಿತ್ರ ಕೇವಲ ಮನರಂಜನೆ ಅಲ್ಲದೆ ಒಂದು ಸಂದೇಶವನ್ನು ಕೊಡೋ ಚಿತ್ರ ಆಗುತ್ತೆ ಅನ್ನೋ ಒಂದು ಭಾವನೆ ನನಗೆ ಸಂಪೂರ್ಣವಾಗಿದೆ. ಈ ಟ್ರೈಲರ್ ನೋಡಿದ್ರೆ, ಅದರ ಸಂಗೀತವನ್ನ, ಸಾಹಿತ್ಯವನ್ನ ನೋಡಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಮಕ್ಕಳ ಚಿತ್ರೋತ್ಸವದಲ್ಲಿ ಇಡೀ ದೇಶದಲ್ಲಿ ಇದು ಪ್ರಶಸ್ತಿಗಳನ್ನ ಪಡೆಯುತ್ತೆ. ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಪಡೆಯುತ್ತೆ, ಕೇಂದ್ರದ ಪ್ರಶಸ್ತಿಯನ್ನು ಪಡೆಯುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರೋತ್ಸವಗಳಲ್ಲಿ ಇದು ಭಾಗಿಯಾಗುತ್ತೆ ಅನ್ನೋ ಒಂದು ಭರವಸೆ ನನಗೆ ಖಂಡಿತವಾಗಿ ಇದರ ಪರಿಶ್ರಮದಲ್ಲಿ ನಾನು ಕಾಣಿಸ್ತಾ ಇದೆ. ಇವತ್ತು ಅಂಬರಗುಡ್ಡ ಧ್ವನಿ ಸುರುಳಿ ಮತ್ತು ಟ್ರೈಲರ್ ಲಾಂಚ್ಗೆ ನಾನು ಬಂದಿದ್ದು ಸಂತೋಷ ಆಗಿದೆ. ಇದು ಒಂದು ಅದ್ಭುತವಾದ ಚಿತ್ರವಾಗಿ ಹೊರಹೊಮ್ಮಲಿ, ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ಎಲ್ಲರ ಜನರ ಸಹಕಾರ ಇವರಿಗೆ ಅದಕ್ಕೆ ಸಿಗಲಿ, ಮತ್ತೆ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಪುಟ್ಟ ಕಲ್ಪನೆಯ ಚಿತ್ರ ಇದು. ಮಕ್ಕಳಿಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಹಂಬಲದಿಂದ ಈ ಸಿನಿಮಾನ ಕತೆ ಬರೆದು ನಿರ್ದೇಶನ ಮಾಡಿದ್ದೀನಿ. ಈ ಥರ ಚಿತ್ರ ಬಂದು ಸುಮಾರು 35 ಇಯರ್ಸ್ ಬ್ಯಾಕಲ್ಲಿ ಬಂದಿದ್ದು. ಅರ್ಜುನ್ ಸರ್ಜಾ ಅವರು ಮಾಡಿದಂಥ ಸಿಂಹದವಳಿ ಸೈನ್ಯ ಸಿನಿಮಾ ಮತ್ತು ನಾಗರಹೊಳೆ ಸಿನಿಮಾಗಳು ಬಂದಿದ್ದು. ಅದೇ ಥರ ಈ ಸಿನಿಮಾಗಳು ಮಕ್ಕಳು ನೋಡೋಕೆ ಬರ್ತಾರೆ. ಈಗ ಮಕ್ಕಳು ಸಿನಿಮಾ ಅಂದಿದ ತಕ್ಷಣವೇ ಎಲ್ಲರೂ ಮಕ್ಕಳದ ಆಫ್ಟರ್ ಬಿಟ್ಟ ಈ ಥರ ಮೈಂಡ್ ಸೆಟ್ಟಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ. ಕಮರ್ಷಿಯಲ್ ಸಿನಿಮಾ ಇಲ್ಲ, ಇದ್ಯಾವುದು ಆರ್ಟ್ ಸಿನಿಮಾ ಅಂತ ಬರ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಈ ಥರದ್ದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಿನಿಮಾ ನೋಡಬೇಕು, ಕೂತು ನೋಡಬೇಕು, ಆ ಥರ ಒಂದು ಕತೆ ಮಾಡಬೇಕು ಅಂದ್ಬಿಟ್ಟು ಈ ಕತೆನ ಮಾಡಿ ಇದನ್ನು ನಿರ್ದೇಶನ ಮಾಡಿದ್ದೀನಿ. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಏನಿದ್ರು ಎಫೆಕ್ಟ್ ಹಾಕಿ ಹೇಳ್ದಂಗೆ ಕೇಳಿ ಎಲ್ಲ ನೀಟಾಗಿಯೇ ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಧನ್ಯವಾದ. ಹಾಗೆ ಈ ಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ದಯವಿಟ್ಟು ಬೇಕು. ಯಾಕಂದರೆ ನಾನು ಜಾಸ್ತಿ ಮಾತಾಡಲ್ಲ, ಶಾರ್ಟ್ ಸ್ಪೀಟಾಗಿ 2 ಮಾತ್ರ ಹೇಳ್ಬಿಡ್ತೀನಿ. ನಿಮ್ಮ ಸಪೋರ್ಟು ದಯವಿಟ್ಟು ನಮ್ಮ ಚಿತ್ರಕ್ಕೆ ಬೇಕು, ಇದು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಮಕ್ಕಳು ಅಂದರೆ ಬರೀ ಏನೋ ಒಂದು ತಿಳ್ಕೊಂಡು ಏನೋ ಹೋಗ್ತಾರೆ ಅಂತಲ್ಲ, ಮಕ್ಕಳಲ್ಲಿ ಏನಿದೆ ಒಳಗೆ, ಏನು ಶಕ್ತಿ ತುಂಬಿದೆ, ಅವ್ರ ಕೈಲಿ ಮಾಡೋಕ್ಕೆ ಏನು ಆಗ್ಬೋದು, ಈ ವಯಸ್ಸಲ್ಲಿ ಮಾಡೋ ಮೆಂಟಾಲಿಟಿ ಇದೆಯಾ, ಸಾಹಸ ಮಾಡೋ ತಾಕತ್ತು ಇದೆಯಾ, ಬುದ್ಧಿ ಏನು, ಈಗಿನ ಫ್ಯೂಚರಲ್ಲಿ ಮಕ್ಕಳು ಯಾವ ರೀತಿ ಫಾರ್ವರ್ಡಲ್ಲಿದ್ದಾರೆ, ಅವ್ರ ಕೈಲಿ ಆಗ್ತದೆ ಅನ್ನೋದು ತೋರ್ಸಕ್ಕೆ ಹೋಗಿದ್ದೀನಿ ಸರ್. ಇದರಲ್ಲಿ ಸಾಹಸ ಮಾಡಿ ಸಿನಿಮಾನ ಒಂದು ಅಡ್ವೆಂಚರ್ ಆಗಿ ಆ ಕಾಡು ಒಳಗೆ ಯಾವ ರೀತಿ ಸಾಹಸ ಪಟ್ಟು ಆ ಕತೆ ಫುಲ್ಲು ಪಿಕ್ಚರ್ ನೋಡೋದಾಗ ಗೊತ್ತಾಗುತ್ತೆ ಸರ್. ಒಟ್ಟಲ್ಲಿ ಮಕ್ಕಳಲ್ಲಿ ಆಂಬಿಷನ್ನು ಇದೆ. ಇದು ನೋಡಿದ್ರೆ ಮಕ್ಕಳು ಧೈರ್ಯ ಬರುತ್ತೆ. ಈ ಥರ ನಮ್ಮ ಪೇರೆಂಟ್ಸ್ಗೆ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳು ಈ ಥರ ಆಗ್ಬೋದಾ, ಆಮೇಲೆ ಮಕ್ಕಳು ನಾನು ಈ ಥರ ಆಗ್ಬೋದಾ, ಅವ್ರ ಶಕ್ತಿ ಆ ಥರ ಮೈಂಡ್ ಸೆಟ್ಟು ಬರುತ್ತೆ. ಅಂದರೆ ಒಳ್ಳೆ ಮೆಸೇಜೇ ಕೊಟ್ಟಿದ್ದೀನಿ ಸರ್ ಇದರಲ್ಲಿ. ಸರ್ ವಿಶ್ವನಾಥ್ಗಿಂತ ಒಂದು ಸರ್ ಇದು ಅಂಬರ್ಗುಡ್ಡ ಅನ್ನೋದೇ ಒಂದು ಒರಿಜಿನಲ್ ಸರ್. ಅದು ಬಂದು ಸಹ್ಯಾದ್ರಿ ಬೆಟ್ಟದಲ್ಲಿ ಈಗಲೂ ಸುಳ್ಳಳ್ಳಿ ಅಂತ ಬರುತ್ತೆ. ಇದರಲ್ಲಿ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಇದರಲ್ಲಿ ಬರುತ್ತೆ ಅದು. ಆ ಸುಳ್ಳಳ್ಳಿ ಅನ್ನೋ ಜಾಗದಲ್ಲಿ ಅಂಬರ್ಗುಡ್ಡ ಅನ್ನೋದು ಇದೆ. ಅದು ಏನಾಗಿತ್ತು ಅಂದರೆ ಫಸ್ಟು ನಮ್ಮ ಕೆಲವರು ಅದು ಹೇಳ್ಬೇಕೇನೋ ಗೊತ್ತಿಲ್ಲ, ಹೇಳ್ತೀನಿ ಸರ್. ವಿಜಯ ಮಲ್ಯವರು ಮತ್ತು ಅಶೋಕ್ ಗಿಣಿಯವರು ಅದನ್ನು ಮೈನ್ಸ್ ಮಾಡಬೇಕಂತ ಹೋಗಿದ್ದು, ಚಿನ್ನದ ಗಣಿ. ಅದು ತುಂಬ ದೊಡ್ಡ ಇಶ್ಯೂ ಆಗಿತ್ತು. ನೀವು ಆಲ್ಮೋಸ್ಟ್ ಪಬ್ಲಿಷ್ ಮಾಡಿರ್ತೀರ ಪೇಪರಲ್ಲಿ. ಶಿವಮೊಗ್ಗದ ಫುಲ್ ಸ್ಟ್ರೈಕ್ ಆಗಿತ್ತು, ಅದು ಮಾಡಬಾರ್ದು ಅನ್ನೋದು ಅಂತ. ಆ ಬೆಟ್ಟದಲ್ಲಿ ಈಗಲೂ ಬೈರೂರು ಗುಡಿ ಇದೆ. ಒಂದೊಂದು ಪೀಸು ಸಹ ಚಿನ್ನದ ಗಣಿನೇ ಈಗಲೂ ಸಹ ಇದೆ. ಆದರೆ ಅದನ್ನು ಯಾವುದು ಗೌರ್ಮೆಂಟ್ ಅಲೋಟ್ ಮಾಡಿಲ್ಲ. ಆ ವಿಚಾರವಾಗಿ ನಾನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಸರ್.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.